ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣ ಸಂಘಟನೆ ಇವತ್ತು ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಬೆಳಗಾವಿ, ಕಾರವಾರ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ, ಬಾಗಲಕೋಟೆ 7 ಜಿಲ್ಲೆ ಕಡೆಯಿಂದ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ. ಗೋಕಾಕ್ ತಾಲೂಕಿನ ರೂಪಾ ಅನಿಲ್ ಪಾಟೀಲ್ ಅನ್ನುವಂಥ ಒಬ್ಬ ಮಹಿಳೆ, ಅವಳು ಆಶ್ರಯ ಬಡಾವಣೆಯಲ್ಲಿ ಒಂದು ವಾಸ ಮಾಡ್ಕೊಂಡಿದ್ದಾಳೆ ಗೋಕಾಕ್ ತಾಲೂಕಿನಲ್ಲಿ. ಆ ಮಹಿಳೆ ಕಳೆದ ಸುಮಾರು 6 ತಿಂಗಳ ಹಿಂದೆ ಈ ಸಂಘಟನೆಗೆ ಬಂದು ತಾಲೂಕಾಧ್ಯಕ್ಷ ಅಂತ ಹೇಳಿಬಿಟ್ಟು ತಾನೂ ಕೂಡ ST ಜಾತಿಗೆ ಸೇರಿದವಳು, ಹಾಗಾಗಿ ನನ್ನನ್ನು ಕೂಡ ಈ ಸಂಘಟನೆ ಸೇರಿಸಿಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅವಳ ಜಾತಿ ದಾಖಲಾತಿಗಳು ನಾವು ಪರಿಶೀಲನೆ ಮಾಡಿದೆ. ಇರಲಿ, ನಮ್ಮವಳಿದ ಅಂದ್ರೆ ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಒಳ್ಳೆ ಕೆಲಸ ಇದೆ, ಅವಳು ಖುಷಿಯಿಂದ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಅವಳ ಸಂಘಟನೆಗೆ ಸೇರಿಸ್ಕೊಂಡಿವಿ. ಸಂಘಟನೆಗೆ ಸೇರಿಸಿಕೊಂಡ ನಂತರ ಆ ಸಂಘಟನೆಯಲ್ಲಿರುವಂಥ ಹೆಣ್ಮಕ್ಳಿಗೆಲ್ಲ ಅವಳು ತನ್ನ ಒಳಗಿನ ಮರ್ಮವನ್ನು ತಿಳಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಏನಪ್ಪಾ ಅಂತ ಹೇಳಿದ್ರೆ, ಅಮಾಯಕ ಬಡತನದಲ್ಲಿರುವಂಥ ಈ ಸಮಾಜದ ಜನರಿಗೆ ಏನ್ ಹೇಳ್ತಾಳಂದ್ರೆ, ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಲೋನ್ಗಳನ್ನ ನಾನು ಮಾಡಿಕೊಡ್ತೀನಿ, 16 ಲಕ್ಷ ರೂಪಾಯಿ ಲೋನ್ ಮಾಡಿಕೊಡ್ತೀನಿ, ಅದಕ್ಕೆ ನನಗೆ ನೀವು 3 ಲಕ್ಷದಿಂದ 5 ಲಕ್ಷ ಮಟ್ಟ ದುಡ್ಡು ಕೊಡಬೇಕು, ಆಮೇಲೆ ನಿಮಗೆ ಕಂಪ್ಲೀಟ್ ಒಂದು 6 ರಿಂದ 7 ಕಂತು ಅಷ್ಟೇ ಕಟ್ಟಬೇಕು, 7 ಕಂತು ಕಟ್ಟಿದ ನಂತರ ನಿಮ್ಮ ಸಾಲ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಅಂತೇಳಿ ಅಮಾಯಕ ಬಡವರಿಗೆ ಇಲ್ಲಬಾರ್ದ ಆಮಿಷಗಳನ್ನ ಒಡ್ಡಿ ಪ್ರತಿಯೊಬ್ಬರಿಂದ 3 ಲಕ್ಷ 5 ಲಕ್ಷ ದುಡ್ಡನ್ನು ಕಬಳಿಸಿ ಅವರಿಗೆ ಬಹಳಷ್ಟು ತೊಂದರೆ ಕೊಟ್ಲು. ಅದಾದ ನಂತರ ಕಳೆದ 6 ತಿಂಗಳ ನಂತರ ಒಂದು ಕಡೆಯಿಂದ ನಮಗೆ ಬಲ್ಲ ಮೂಲಗಳ ಪ್ರಕಾರ ಅವಳು ನಿಜವಾಗಿ SC ಅಲ್ಲ, STನೂ ಅಲ್ಲ ಅನ್ನುವಂಥದ್ದು ತಿಳಿದು ಬಂತು. ತಿಳಿದು ಬಂದ ಮೇಲೆ ನಾವು ಒಂದು ದಿನ ನಮ್ಮ ಸಂಘಟನೆಯ ವಾಟ್ಸಾಪ್ ಗ್ರೂಪ್ನಲ್ಲಿ ಒಂದು ವಿಷಯನ ಹಾಕ್ತಿವಿ. ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಪದಾಧಿಕಾರಿಗಳು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ವಾಟ್ಸಾಪ್ ಗ್ರೂಪ್ ಹಾಕಿ, ಇಲ್ಲ ಅಂದ್ರೆ ಸಭೆಗೆ ಬರುವಾಗ ನಿಮ್ಮ ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಬರ್ಬೇಕಂತೇಳಿ ನಾವು ವಾಟ್ಸಾಪ್ ಗ್ರೂಪ್ ಹಾಕ್ತಿವಿ. ವಾಟ್ಸಾಪ್ ಗ್ರೂಪ್ ಹಾಕಿದ ತಕ್ಷಣ ಆ ಹೆಣ್ಣು ಮಗಳು ಏನ್ ಮಾಡ್ತಾಳೆ ಅಂದ್ರೆ, ಇಮಿಡಿಯೇಟ್ಲಿ 5 ನಿಮಿಷದಲ್ಲಿ ರಾಜೀನಾಮೆ ಪತ್ರವನ್ನ ಆ ವಾಟ್ಸಾಪ್ ಗ್ರೂಪ್ ನಲ್ಲಿ ಹಾಕ್ತಾಳೆ. ಯಾಕಂದ್ರೆ ಅವಳು ಜಾತಿಯಿಂದ ಹಿಂದೂ ಹಣಬರಾಗಿರ್ತಾಳೆ, SC ST ಜಾತಿಯವಳು ಆಗಿರುವುದಿಲ್ಲ. ಆ ಕಾರಣಕ್ಕಾಗಿ ಅವಳು ರಾಜೀನಾಮೆ ಪತ್ರ ಹಾಕಿದ್ಳು. ರಾಜೀನಾಮೆ ಪತ್ರ ಹಾಕಿದ ನಂತರ ಇಷ್ಟರಲ್ಲಿ 6 ತಿಂಗಳಲ್ಲಿ ಸುಮಾರಷ್ಟು ಜನರ ಕಡೆ ಅವಳು ಹಣಕಾಸುಗಳನ್ನ ಕಬಳಿಸಿಬಿಟ್ಟಿದ್ಲು. ಅವರೆಲ್ಲ ಜನ ನನಗೆ ಒಂದು ಲೆಟರ್ ಕೊಟ್ರು, ಸರ್ ಇದನ್ನ ಏನಾದ್ರೂ ಮಾಡಿ ತನಿಖೆ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಇದ್ರ ಬಗ್ಗೆ ದೂರು ಕೊಡ್ಬೇಕು, ನಮಗೆಲ್ಲ ಬಹಳ ಜೀವ ಬೆದರಿಕೆ ಆಗ್ತಾ ಇದ್ದಾಳೆ, ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾಳೆ. ರೂಪಾ ಪಾಟೀಲ್ ಅನ್ನುವಂತ ಒಬ್ಬಳೇ ಮಹಿಳೆ ಇಲ್ಲ, ಒಂದು ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡ್ಕೊಂಡು 4-5 ಜನ ಇದ್ದಾರೆ, ಅದರಲ್ಲಿ 5-6 ಜನರ ಗುಂಪು ಮಾಡ್ಕೊಂಡು ಅವರೆಲ್ಲರೂ ಕೂಡ ಈ ಏನು ಜನ ಹಾಕಿದ್ದಾರೆ ದುಡ್ಡು ಎಲ್ಲಕ್ಕೂ ಕೂಡ ದಾಖಲೆಗಳಿವೆ. ಪ್ರತಿಯೊಬ್ರು ಫೋನ್ ಪೇ ಮಾಡಿದ್ದಾರೆ, ಅವರಿಗೆ ಬ್ಯಾಂಕ್ ಥ್ರೋ ನೆಫ್ಟ್ ಮಾಡಿದ್ದಾರೆ, ಆಮೇಲೆ RTGS ಮಾಡಿದ್ದಾರೆ, ಎಲ್ಲ ದಾಖಲೆಗಳಿದ್ದಕ್ಕೆ ಆ ಹೆಣ್ಣು ಮಗಳು ಇನ್ನೇನು ನನ್ಗೆ ತೊಂದರೆ ಆಗ್ತಿದೆ ಅನ್ನುವಂಥ ಭಯದಿಂದ ಅವಳು ಏನ್ ಮಾಡಕತ್ಬಿಟ್ಲ ಅಂದ್ರೆ, ಇವ್ರ ಮೇಲೆ ಎಲ್ಲರ ಮೇಲೆ ರೋಪ್ ಹಾಕೋದು, ಜಗಳ ಮಾಡೋದು, ದುಮ್ಡಿ ಮಾಡೋದು, ಬಹಳಷ್ಟು ಅವ್ಯಾಚಿಷ್ಟಗಳಿಂದ ಬೇಯೋದು, ಇವ್ರಿಗೆಲ್ಲ ಬೇರೆ ಬೇರೆ ರೀತಿ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ಲು. ಆ ಸಂದರ್ಭದಲ್ಲಿ ಒಂದು ದಿನ 12ನೇ ತಾರೀಕಿಗೆ ನಮ್ಮ ಬೆಳಗಾವಿ ಸರ್ಕ್ಯೂಟ್ ಹೌಸ್ IBಯಲ್ಲಿ ಸಭೆ ಸೇರಿದಾಗ ಅವಳೇ ಖುದ್ದಾಗಿ ಬಂದು ಅನೇಕ ರೀತಿಯಲ್ಲಿ ಆ ಜಾತಿ ದೌರ್ಜನ್ಯ ಇರ್ಬೋದು, ಅಥವಾ ಹೆಣ್ಮಕ್ಳಿಗೆ ದುಡ್ಡು ಇಸ್ಕೊಂಡದ ಬಗ್ಗೆ ಇರ್ಬೋದು, ಬಹಳಷ್ಟು ರೀತಿಯಲ್ಲಿ ಅಮಾಯಕ ಜನರಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಬೈದಾಡಿ, ಚೀರಾಡಿ, ರೋಪ್ ಹಾಕಿ, ಜೀವ ಬೆದರಿಕೆ ಹಾಕಿ ಕೊಲೆಗೆ ಮಾಡಿಸ್ತಿರುವಂತ ಮಟ್ಟಕ್ಕೂ ಮಾತಾಡಿ ಹೋದ್ಲು. ಆಮೇಲೆ ಇನ್ನೊಂದು ಅವಳ ಕಡೆ ಏನಿದೆ ಅಂದ್ರೆ, ಗೋಕರ್ಣದಲ್ಲಿ ಒಬ್ರು ಸ್ವಾಮೀಜಿ ಇದಾರಂತೆ, ಆ ಸ್ವಾಮೀಜಿ ಹತ್ರ ಹೋಗ್ತೀನಿ, ನಿಮಗೆಲ್ಲ ಮಾಟ ಮಂತ್ರದ ಮುಖಾಂತರ ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಅನ್ನುವಂತ ಬೆದರಿಕೆ ಕೂಡ ಪಾಪ ಅಮಾಯಕ ಜನರಿಗೆ ಹಾಕೋದ್ರಲ್ಲದೆ ಪ್ರತಿಯೊಬ್ಬರಿಗೂ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಈಗ ಎಷ್ಟು ಜನ ಅವ್ರ ಕಡೆ ದುಡ್ಡು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಖಾಲಿ ಚೆಕ್, ಬ್ಲಾಂಕ್ ಚೆಕ್ ಅನ್ನು ಕೊಡ್ತಾ ಎಲ್ಲ ಜನರಿಗೆ ಪಂಗನಾಮ ಹಾಕ್ತಾ ಇದ್ದಾಳೆ. ಇದೇ ಮಹಿಳೆಯನ್ನ 24ನೇ ತಾರೀಕು 9ನೇ ತಿಂಗಳ 24/8 ಹೋದ ತಿಂಗಳ ಹಳಿಯಾಳದಲ್ಲಿ 5 ರಿಂದ 6 ಜನರಿಗೆ 3 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಪಂಗನಾಮ ಹಾಕಿದ್ಲು. ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದು ದಾಖಲಾಗೋದ್ರ ಜೊತೆಗೆ ಇವನ್ನ ಎತ್ತಕೊಂಡು ಹೋಗಿ ಅಲ್ಲಿ ಸ್ಟೇಷನ್ ನಲ್ಲಿ ಕುಣಿಸಿದ್ರು, ಇಲ್ಲಿ ಹಳೆಯ ಸ್ಟೇಷನ್ ನಲ್ಲಿ. ಆ ವಿಡಿಯೋ ನಮಗೆ ಬಂತು, ನಮಗೂ ಗೊತ್ತಾಯ್ತು, ನಮಗೂ ಅನ್ಯಾಯ ಆಗಿದೆ, ಅವ್ರಿಗೂ ಅನ್ಯಾಯ ಆಗಿದೆ ಅಂತಂದಾಗ ಆ ವಿಡಿಯೋಗಳನ್ನ ನಾವು ವಾಟ್ಸಾಪ್ ಮುಖಾಂತರ ನಮ್ಮೆಲ್ಲಾ ಜನರಿಗೆ ಸಂಘಟನೆಯ ವಾಟ್ಸಾಪ್ ಗ್ರೂಪ್ ಹಾಕಿವಿ. ಯಾರು ಕೂಡ ಮರೆ ಮಾಚಬೇಡ್ರಿ ಮತ್ತು ಬೆದರ್ಕೋಬೇಡ್ರಿ, ಇಂಥ ಸಂದರ್ಭದ ಇಂಥ ಹೆಣ್ಮಗಳಿದ್ದಾರೆ, ಅದು ಯಾರಾದ್ರೂ ನಿಮ್ಗೆ ದುಡ್ಡು ಕೇಳಕ್ ಬಂದ್ರೆ ನೇರವಾಗಿ ಸಂಘಟನೆ ಅಧ್ಯಕ್ಷರಿಗೆ ಅಥವಾ ಪೊಲೀಸ್ ಇಲಾಖೆಗೆ ದೂರನ್ನ ದಾಖಲಿಸಿ ಅಂತ ನಾವು ಹೇಳಿದ್ರೆ, ಅವಳು ಏನ್ ಹೇಳ್ತಾಳಂದ್ರೆ, ಇಲ್ಲಾಬಾದ್ರೂ ಸೃಷ್ಟಿ ಮಾಡಿ ನನ್ನ ಹೆಸರು ಮಾಡ್ತಾ ಇದಾರೆ, ನಾನು ಬಹಳಷ್ಟು ಗೌರವ ಇರುವಂತ ಮನೆತನದವಳು, ನನ್ನ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ, ಅದ್ರ ಜೊತೆಗೆ ಚಂದ್ರಕಾಂತ್ ಕಾದ್ರೋಳಿ ಅವರು ನನ್ನ ಮೇಲೆ ಲೈಂಗಿಕ ಸಂಬಂಧದ ಕಿರುಕುಳಕ್ಕೆ ಬರ್ತಾ ಇದಾರೆ ಅಂತೇಳಿ ಮೊನ್ನೆ ಒಂದು ಕಮಿಷನರ್ ಸಾಹೇಬ್ರಿಗೆ ಒಂದು ಲೆಟರ್ ಬರೀತಾಳೆ. ಅದರ ಪೂರ್ವಕವಾಗಿ ಸಂಪೂರ್ಣ ದಾಖಲಾತಿಗಳನ್ನ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಸಂಪೂರ್ಣ ದಾಖಲಾತಿಗಳನ್ನು ಕೊಟ್ಟು ಬಂದಿದ್ದೇವೆ. ನಾವು ದಾಖಲಾತಿಗಳು ಕೊಡೋದ್ರ ಮುಖಾಂತರ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಬೇಕು. ಒಬ್ಬಳು ಮಹಿಳೆ,
ಆ ಮಹಿಳೆ ವಿರುದ್ಧ ಧಿಕ್ಕಾರ ಹಾಕೋದಾಗ್ಲಿ, ಘೋಷಣೆಗೆ ಹೋಗೋದಾಗ್ಲಿ, ಅವಳು ತೊಂದರೆ ಮಾಡಬಾರ್ದು. ಅವಳು ಒಬ್ಬ ತಾಯಿ, ಒಂದು ತಂಗಿ, ಒಂದು ಅಕ್ಕ ಅಂತ ತಿಳಿದಿದ್ದೇವೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ದೂರನ್ನು ಸಲ್ಲಿಸೋದ್ರ ಮುಖಾಂತರ, ಪ್ರತ್ಯೇಕವಾದಂತಹ ಕಂಪ್ಲೇಂಟ್ಗಳನ್ನು ಕೊಡೋದ್ರ ಮುಖಾಂತರ, ಕಾನೂನಿನ ಮುಖಾಂತರ ಹೋರಾಟ ಮಾಡ್ಬೇಕಂತೇಳಿ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲಿಕ್ಕೆ ಎಲ್ಲಾ ನೊಂದಂತ, ಆಮೇಲೆ ಅದರಲ್ಲಿ ದುಡ್ಡು ಕೊಟ್ಟು ಅನೇಕ ತೊಂದರೆಗೆ ಅನುಭವಿಸಿದಂತ ಜನ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ತಾಲೂಕಿನಿಂದ ಬಂದಂತ ಎಲ್ಲರೂ ಕೂಡ ಇದರ ನೋವನ್ನ ನೊಂದವರೇ ಬಂದಿದ್ದಾರೆ ಅನ್ನುವಂತ ಮಾತನ್ನ ನಾನು ಚಂದ್ರಕಾಂತ್ ಕಾದ್ರೋಳೆ ಅನ್ನೋದ್ರ ಜೊತೆಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ಸಂಘಟನೆಯನ್ನ ರಾಜ್ಯದ 30 ಜಿಲ್ಲೆಯಲ್ಲಿ